Hi everyone, welcome back and welcome to Kurg first tourism place, Kaveri Nisargadama. After 4 years ಬರ್ತಾ ಇದ್ದೀನಿ. ಎಂಟ್ರಿ ಆದ ತಕ್ಷಣ ಬ್ರಿಡ್ಜ್ ಇದೆ. ಬೋಟಿಂಗ್ ಮಾಡ್ತೀಯಾ? ಹಾಂ ಮಚ್ಚಾ ಬೋಟಿಂಗ್ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. 80 ರೂಪಾಯಿ ಕೊಟ್ಟಿದೆ ಜಾಸ್ತಿ ಆಯ್ತು ಅಂತೀಯ? ಬಿಫೋರ್ 4 ಇಯರ್ಸು 20 ರೂಪಾಯಿ ಆಯಿತು, ಇವಾಗ 80 ರೂಪಾಯಿ ಆಗಿದೆ. 80 ರೂಪಾಯಿ ಕೊಡೋಕ್ಕಿಂತ ನಾವು ಅಲ್ಲೆಲ್ಲರ ಕೂತಿದ್ರೆ ಐತಿತ್ತು ನಾನು. ಅದಕ್ಕೆ ಬೇಗ ಬಂದು ನೋಡ್ಕೋಬೇಕು ಹತ್ತಿರ ಪ್ಲೇಸ್ಗಳಂತ. ಈಗ ನೋಡು ನೀನೇ 80 ಕೊಡಂಗಾಯ್ತು. ಹಾಂ ಬರೀ 20 ರೂಪಾಯಿ ಕೊಟ್ಟಿದ್ರೆ ಮೊದಲೇ ನೋಡ್ಬೋದಿತ್ತಾ? ಇವುಗಳೇ ಮೇನ್ ಪ್ಲೇಸಸ್ ಇಲ್ಲಿ. ಲೆಟ್ಸ್ ಗೋ. ಸ್ಕೂಲ್ ಮಕ್ಕಳು ಟೂರ್ಗೆ ಜಾಸ್ತಿ ಬರೋದ್ರಿಂದ ಒಂದು ಸ್ಪೋರ್ಟ್ಸ್ ಗ್ರೌಂಡ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ನೈಸ್. ಯಾಕೆ ಓಡ್ತಿದ್ಯಾ? ಪ್ರಕೃತಿ ಸವಿ ಬರ್ದೇನಾ? ಬೆಳಗ್ಗೆ ಒಂದು 90 ಕೊಡ್ಸಿರ್ಲಾಕ ಕೂತ ಮಲಿಕತಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕತ್ತೆ. ಏನಾಯ್ತಪ್ಪ ಇಲ್ಲಿ? ಸವಿತೀನಿ. ಹೊಸದಾಗಿ ಇಲ್ಲೊಂದು ಬರ್ಡ್ ಪಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ 50 ರೂಪೀಸ್ ಎಂಟ್ರಿ ಚಾರ್ಜಸ್ ಇದೆ. ತುಂಬ ಪಕ್ಷಿಗಳಿದೆ, ಬಟ್ ನಾವೇನು ಹೋಗಲಿಲ್ಲ. ಅವ್ರು ಅಕ್ಕಿಗಳು ಸಾಕೊಂಡಾರ, ಗೊರಿಗಳನ್ನು ಸಾಕೊಂಡಾರ. ಇಲ್ಲ ಕಿರ್ಸಾದೆ ಬರೀ ಅಕ್ಕಿಗಳು ಮಾತ್ರ. ಇದ್ಯಾವುದು ಮರ ಇದು? ಸಕ್ಕತ್ತಾಗಿದೆ ಅಲ್ವಾ? ಹೋದ್ರಾ? ಇನ್ನೊಬ್ರು ಇದ್ದಾರಾ? ಅಷ್ಟೇ ಬೇರೆಯವ್ರು ಹೋಗೋದು ವಿಡಿಯೋ ಮಾಡೋದಲ್ಲ, ನೀನು ಹೋಗೋದು ನೀವು ವಿಡಿಯೋ ಮಾಡ್ಕೋಬೇಕು. ಸರಿ ಹೋಗಿ ಮಾಡ್ತೀನಿ. ಕೊಡು ಕಾಸ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. 1 2 3 4 ಇದೆಲ್ಲ ನೋಡಿ ಏನು ಅನಿಸ್ತಾ ಇದೆ? ನನಗೆ ಇದೆಲ್ಲ ನೋಡಿ ಜೀವನ ಬೇಜಾರು ಬಂದ್ಬಿಟ್ಟದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದು ಕಾವೇರಿ ನದಿಗೆ ಎಂಟ್ರಿ. ಸೊ ಇದೊಂದು ಬೆಸ್ಟ್ ಪ್ಲೇಸ್, ನಿಸರ್ಗಧಾಮದಲ್ಲೇ ಬೆಸ್ಟ್ ಪ್ಲೇಸ್ ಅಂದರೆ ಈ ನದಿ ಜಾಗ. ಸೊ ಸಮ್ಮರ್ ಟೈಮಲ್ಲಿ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಟೈಮ್ ಪಾಸ್ ಮಾಡೋದಕ್ಕೆ ಬೆಸ್ಟ್. ಸ್ವಿಮ್ ಕೂಡ ಮಾಡ್ಬೋದು. ಗುಡ್ ಪ್ಲೇಸ್. ಹಿಂಗೆಲ್ಲ ಫುಲ್ ಎಲ್ಲ ಮುಳುಗೋಗುತ್ತೆ ಆಮೇಲೆ ನಾವು ಯಾರು ವಿಸಲ್ ಹೊಡಿತದಲ್ಲ? ವಿಸಲ್ ಹಾಕಿ ವಿಜುವಲ್ ಹಾಕಿನ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲಿಗೆ ಹೋಗ್ತಿದ್ದಾರೆ ಅವರೆಲ್ಲ? ಇದು ಒಂದು ನ್ಯೂ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾವ್ರೆ ಮಗ. ಇಲ್ಲಿ ನಾವು ನೋಡಿಲ್ದಿರೋದು. ನೈಸ್ ಮ್ಯಾಮ್, ಸಕ್ಕತ್ತಿದೆ. ನೀರು ಕಮ್ಮಿ ಇರೋದ್ರಿಂದ ಇಲ್ಲಿ ಬರ್ಬೋದು ಅಷ್ಟೇ, ಇನ್ನು ಮುಂದೆ ಬರೋಕ್ಕಾಗಲ್ಲ. ಇಂಥ ನೋಡು ಯಜಮಾನ, ರೀಲ್ಸಾ? ಅದೇ ಹೇಳ್ತಿರೋದು. ಅಲ್ಲಿ ಕೋಲಾಟ, ಇಲ್ಲಿ ದೊಂಬರಾಟ. ನಮ್ಗೆ ಇವು ಯಾರು ನೋಡೋಕ್ಕಾಗಿರೋ ಜಂಜಾಟ. ನೋಡೋ ಎಷ್ಟು ಚೆನ್ನಾಗವ್ರೆ ನಮ್ಮ ಕಡೆಯವರು. ಹೆಂಗವ್ರೆ ಮಗ? ಟೈಮಲ್ಲಿ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ನೋಡಲಿ ಜೀವನ ಚೆನ್ನಾಗಿರ್ತೈತೆ. ನೋಡಿ, ಇವರು ಮನೆ ಮುಖ್ಯಸ್ಥರು ಇರ್ಬೇಕು. ಇವರು ಏನೋ ತೊಗೊಂಡು ಹೋಗ್ತಾರೆ ಮನೆಗೆ. ಮಕ್ಕಳು ಅಲ್ಲಿ ನೋಡಿ ಮತ್ತೆ ನೀನು ನಿತ್ತಿ ಪಾತ್ರೆ ತೊಳಿತಾ ಇರೋದು. ಇನ್ನೊಂದು ಮತ್ತೆ ನೀನು ನಿಂತಿರೋದು, ನೀನು ಬಾಯಿ ಬಿಟ್ಕೊಂಡು ನಿಂತಿ ನೋಡಿದ್ರಿ. ನೀನಲ್ವದು? ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ. ಪ್ರತಾಪ್ ಇನ್ ಹೆಸರು. ಪ್ರತಾಪ್ ಅಜ್ಜಿ ಏನೋ ಮಾಡ್ತಾರೆ ನೋಡಿ.
ಈ ಒಂದೊಂದು ಏನೇನು ಮಾಡ್ತಾವ್ರೆ ಅಂತ ಹೇಳಪ್ಪ. ಹ್ಮ್? ಒಂದೊಂದು ಏನೇನು ಮಾಡ್ತೀವಿ ಇವರು ಹಗ್ಗ ಇದು ಹೊಸಿತಾವ್ರೆ. ಅಗವಸ್ತವ್ರೆ ಅವರು ಬೇರೆ ಬೇರೆ ಮಾಡ್ತಾರೆ, ಆಸೆ ಇದು ಮಾಡ್ತಾರೆ. ಒಂದು ಮಗು ಎತ್ಕೊಂಡು ನಿಂತಿದ್ದಮ್ಮ, ನೀರು ಬೊಗಳುತ್ತೆ, ಕೋಳಿಗಳು, ನೀರು ಬೊಗಳುತ್ತೆ ಇದೆ. ಇಲ್ಲಿ ಖಾರ ಮೆಣಸಿಗೆ ಖಾರ ಇದು ಮಾಡ್ತಾರೆ ನೋಡು. ಹ್ಮ್. ಎಷ್ಟು ನ್ಯಾಚುರಲ್ ಆಗಿದೆ ನೋಡು. ಈಗ ಬಾ ಆಯ್ತು. ಇಲ್ಲಿ ನೀನು ಬಂದಿದ್ಯಾ ಅಂತ ಇದು ಬೊಗಳ್ತಿರೋದು. ಕೊಡಗಿನ ಬುಡಕಟ್ಟು ಜನಾಂಗದವರ ಜೀವನ ಶೈಲಿ. ಬುಡಕಟ್ಟು ಏನು ಎಲ್ಲ ಹಿಂಗೆ ಇದ್ರೆ ಆ ಟೈಮಲ್ಲಿ ಅಲ್ವಾ? ಓಪನ್ ಏರಿಯಾ. ಮಗ ಹ್ಮ್. ಏನು ಯೋಚನೆ ಮಾಡ್ತಿದ್ದಿಲ್ಲ? ಆದ್ರೂ ಮಚ್ಚ ಪ್ರಪಂಚದಲ್ಲಿ ನಮ್ಮ ಥರನೇ ಎಷ್ಟು ಜನ ಅವ್ರೆ ಮಚ್ಚ. ನಮ್ಮ ಥರನೇ ಎಷ್ಟು ಜನಕ್ಕೆ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲ ಐತೆ. ನಾವೇ ಚೆನ್ನಾಗಿದ್ದೀವಿ, ನಾವೇ ಹಾಳಾಗಿದ್ದೀವಿ ಅನ್ಕೋತೀವಿ. ಬಟ್ ನಮ್ಗಿಂತ ಚೆನ್ನಾಗಿರೋ, ನಮ್ಗಿಂತ ಹಾಳಾಗಿರೋ ತುಂಬ ಜನ ಅಷ್ಟೇ. ನೋಡು ಆ ಥರ ಬಂದು ಕೂತ್ಕೊಳ್ಳೋದು ಯಾವಾಗ ನೀನು ನನ್ನ ಮಗನೇ? 28 ವರ್ಷ ಆಯಿತು, ಇವಾಗ ಫಸ್ಟ್ ಟೈಮ್ ನೀನು ಇನ್ಸ್ಟಾಗ್ರಾಮಿಗೆ ಬಂದಿದ್ಯಾ. ನಮಗೆ ಹೆಣ್ಣು ಕೊಡೋದಿಲ್ಲ, ನಮ್ಮ ಮದುವೆ ಆಗತ್ತೆ. ನಮ್ಮ ಮನೆಯವ್ರು ಬೈಯೋದು ಬಿಡೋದಿಲ್ಲ, ನಾವು ತಲೆ ಕೆಡ್ಸ್ಕೊತಿಲ್ಲ. ಏನು ಮಾಡೋಕ್ಕಾಗತ್ತೆ? ಹಾಗೆ ಹೋಟೆಲ್ ಕೂಡ ಇದೆ ಇಲ್ಲಿ, ಪ್ಯೂರ್ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ ಸಿಗುತ್ತೆ. ರೀಸೆಂಟಾಗಿ ಆಗಿರೋದು ಇದೆಲ್ಲ ಕಾಣ್ತಾ ನೋಡು. ಪ್ರೇಮಿಗಳ ಬರಹ ಕೆತ್ಬಿಟ್ಟು ನೀನು ಯಾವ ಥರ ಬಂದು ಬರ್ದೀಯ ನೋಡು ಮರ ಇಲ್ಲಿ. ಅವ್ರ ಅಪ್ಪನ ಮನೆದಂದು ಬರ್ದ್ಬಿಟ್ಟವ್ರೆ, ಕೆತ್ತು ಸಾಕವ್ರೆ. ಕಾಳಿದಾಸ, ಕಾಳಿದಾಸ ಬೊಮ್ಮ ಕಪಿತ, ಏನು ಅಂತ ಏನೇನೇನೋ ಬರ್ಬಿಟ್ಟಿದ್ದಾರೆ. ಮತ್ತು ಬೋಟಿಂಗ್ ಇದೆ. ಸೊ 100 rupees ಪರ್ ರೈಡ್. ಎಷ್ಟು ಅಣ್ಣ? 100 ರೂಪಾಯಿ ಇಬ್ಬರಿಗೆ 100 ರೂಪಾಯಿ. ಹೂ ಕ್ರಾಫ್ಟ್ಸ್, ಇಲ್ಲಿ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ಗಳು ಸಿಗುತ್ತೆ. ಓಕೆ ಬಾಯ್, ಥ್ಯಾಂಕ್ ಯು ನಿಸರ್ಗಧಾಮ, ಬಾಯ್. ಸೊ ಔಟ್ಸೈಡ್ ಸ್ಟೇಷನರೀಸ್ ಅಂಡ್ ಫುಡ್ ಕೋರ್ಟ್ ಇದೆ.